ಯಾವ ಹೆಂಡತಿ ಆದ್ರೂ ಡೇಟ್ ಆಫ್ ಬರ್ತ್ ಮಾತ್ರ ಉಂಟಲ್ಲ, ಯಾರು ಬಿಡುದಿಲ್ಲ. ಆದ್ರಿಂದ ಉಂಟಲ್ಲ ನನ್ಗೊಂದು ಎಷ್ಟು ನಗು ಬಂದಿದೆ. ಇಲ್ಲ ನಾನು ಅವನು ಆದ್ರೂ ಒಪ್ಕೊಳ್ಳೋದಿಲ್ಲ ಆಯ್ತಾ. ಅದು ಹೇಳ್ತಾನೆ ಏನಂತ ಹೇಳಿದ್ರೆ, ಇಲ್ಲ ಇಲ್ಲ ನನಗೆ ನಿನ್ನ ಡೇಟ್ ಆಫ್ ಬರ್ತ್ ಬೇಕಿತ್ತು, ಅವಳ್ದಲ್ಲ. ನನಗೆ ಗೊತ್ತುಂಟು, ನಾನು ಚಿಕ್ಕದಿಂದ ನೋಡಿದ್ದೆ ನಿನ್ನನ್ನು, ಇದು ಮೊದಲಲ್ಲ. ನಿನಗೆ ಹೆಂಡತಿದು ಡೇಟ್ ಆಫ್ ಬರ್ತ್ ಬೇಕಿತ್ತು, ಅದು ಮರ್ತೋಗಿದೆ. ಅದಕ್ಕೆ ನಾನು ಲವ್ ಯು, ಮಿಸ್ ಯು, ಬೈ ಬೈ. ಚಿಕನ್ ಸುಕ್ಕ ರೆಡಿ. ಶುಭೋದಯ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತಿನ ದಿನದಲ್ಲಿ ನಾನು ಏನೆಲ್ಲ ಮಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೇನೆ. ಅದಕ್ಕಿಂತ ಮೊದಲು ನೀವು ಯಾವ ಪ್ಲೇಸಿಂದ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆ ಪ್ಲೇಸಿನ ಹೆಸರು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತೊಂದು ಫನ್ನಿ ಇನ್ಸಿಡೆನ್ಸ್ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ದೇನೆ. ನಿನ್ನೆ ಉಂಟಲ್ಲ ನನ್ನ ಅಣ್ಣ ಕಾಲ್ ಮಾಡಿದ್ದ. ನಾನು ಏನಂದರೆ, ಅವನು ಯಾವುದಾದ್ರು ಅರ್ಜೆಂಟ್ ವಿಷಯ ಇದ್ದರೆ ಮಾತ್ರ ಕಾಲ್ ಮಾಡೋದು, ಇಲ್ಲ ಅಂದರೆ ನನ್ನನ್ನಂತೂ ನೆನೆಸ್ಕೊಳ್ಳೋದಿಲ್ಲ. ಅದೊಂದು ಗೊತ್ತುಂಟು, ಏನಾದರೂ ಅರ್ಜೆಂಟ್ ಇರ್ತದೆ ಅಥವಾ ಏನಾದರೂ ಹೇಳಲಿಕ್ಕಿದ್ರೆ ಮಾತ್ರ ಕಾಲ್ ಮಾಡೋದು, ಇಲ್ಲ ಅಂದರೆ ರೆಗ್ಯುಲರ್ ಆಗಿ ಮಾತಾಡುವಂಥ ಜನ ಅಲ್ಲ ಅದು, ಆಯಿತಾ. ಹಾಗೆ ಒಂದೇ ಸಲ ಕಾಲ್ ಮಾಡಿದ, ನಿನ್ನ ಡೇಟ್ ಆಫ್ ಬರ್ತ್ ಹೇಳ ಅಂತ ಹೇಳಿದ. ನಾನು ಒಂದೇ ಸಲ ಯಾಕೆ ನನ್ನ ಡೇಟ್ ಆಫ್ ಬರ್ತ್ ಕೇಳ್ತಾ ಇದ್ದೆ ಅಂತ ಹೇಳಿದೆ. ಇಲ್ಲ ಇಲ್ಲ ನೀನು ಹೇಳು, ನನಗೆ ಅರ್ಜೆಂಟ್ ಇದೆ, ಬೇಗ ಹೇಳು ಅಂತ ಹೇಳಿದ, ಆಯಿತಾ. ನನಗೆ ಉಂಟಲ್ಲ ಹೇಳಿದ್ದೇನೆ, ಆಗ ತಲೆಗೆ ಒಂದೇ ಸಲ ಹೋಯಿತು. ಎಂತ ಗೊತ್ತುಂಟ, ಕೇಳಿದರೆ ನಿಮಗೆ ಕೂಡ ನಗು ಬರ್ತದೆ. ಇವನಿಗೆ ಉಂಟಲ್ಲ ಅತ್ತಿಗೆದು ಡೇಟ್ ಆಫ್ ಬರ್ತ್ ಮರ್ತೋಗಿದೆ. ಯಾಕಂದರೆ ನಂದು ಮತ್ತು ನಂದು ಅತ್ತಿಗೆದು ಡೇಟ್ ಆಫ್ ಬರ್ತ್, ಇಯರ್, ಮಂತ್ ಎಲ್ಲ ಒಂದೇ, ಆಯಿತಾ. ಒಂದೇ ಡೇಟ್ ನಮ್ಮದು. ಸೊ ಒಂದೇ ದಿನ, ಇಯರು, ಡೇಟ್ ಎಲ್ಲ ಒಂದೇ ದಿನ. ಸೊ ನನಗೆ ಏನಂತ ಹೇಳಿದರೆ, ಅವನಿಗೆ ಮರ್ತೋಗಿದೆ, ಹೆಂಡತಿದ್ದು ಡೇಟ್ ಆಫ್ ಬರ್ತ್ ಮರ್ತೋಗಿದೆ. ಯಾವುದಕ್ಕೋ ಒಂದು ಡಾಕ್ಯುಮೆಂಟಿಗೆ ಅವನಿಗೆ ಡೇಟ್ ಆಫ್ ಬರ್ತ್ ಬೇಕು, ಆಯಿತಾ, ಹೆಂಡತಿದ್ದು. ಆದರೆ ಫೋನ್ ಮಾಡಿ ಕೇಳಲಿಕ್ಕೆ ಧೈರ್ಯ ಇಲ್ಲ, ಯಾಕಂದರೆ ಸರಿ ಬೈಗುಳ ಬೀಳ್ತದಲ್ವಾ. ಯಾಕಂದರೆ ಯಾರಾದರೂ ಹೆಂಡತಿ ನಿನ್ನ ಡೇಟ್ ಆಫ್ ಬರ್ತ್ ಹೇಳು ಅಂತ ಹೇಳಿದರೆ ಸರಿ ಬೈಯೋದಿಲ್ವಾ, ನಿನಗೊಂದು ಹೆಂಡತಿದ್ದು ಡೇಟ್ ಆಫ್ ಬರ್ತ್ ಕೂಡ ಮರ್ತೋಗಿದೆ ಅಂತ. ಸೊ ಈ ರೀತಿ ಉಂಟಲ್ಲ ನನ್ನ ಅಣ್ಣಂದು ಅವಸ್ಥೆ ಮಾರೆ. ಈ ಥರ ಒಂದು ಮರುವಿನ ಕಾಯಿಲೆ ಯಾರಿಗಾದರೂ ಉಂಟಾ? ನನಗಂತೂ ನಿಜವಾಗ್ಲೂ ಎಷ್ಟು ನಗಡಿದ್ದೇನೆ ಅಂತ ಹೇಳಿದೆ. ನಿನಗೆ ಒಂದು ಯಾವಾಗಲೂ ಇದೇ ರೋಗ ಮಾರೆ, ಅಂದರೆ ನೆನಪಲ್ಲಿ ಉಳಿಯುವುದಿಲ್ಲ ಅವನಿಗೆ. ಆಮೇಲೆ ಕೇಳಿದರೆ ಸರಿಯಾಗಿ ಬೀಳ್ತದಲ್ಲ, ಅಲ್ಲಿ ಬೈಗಳ ಗ್ಯಾರಂಟಿ. ಯಾವ ಹೆಂಡತಿ ಆದರೂ ಡೇಟ್ ಆಫ್ ಬರ್ತ್ ಮಾತ್ರ ಉಂಟಲ್ಲ, ಯಾರು ಬಿಡುವುದಿಲ್ಲ. ಆದ್ರಿಂದ ಉಂಟಲ್ಲ ನನಗೊಂದು ಎಷ್ಟು ನಗು ಬಂದಿದೆ. ಇಲ್ಲ ನಾನು ಅವನು ಆದರೂ ಒಪ್ಕೊಳ್ಳೋದಿಲ್ಲ, ಆಯಿತಾ. ಅದು ಹೇಳ್ತಾನೆ ಏನಂತ ಹೇಳಿದ್ರೆ, ಇಲ್ಲ ಇಲ್ಲ ನನಗೆ ನಿನ್ನ ಡೇಟ್ ಆಫ್ ಬರ್ತ್ ಬೇಕಿತ್ತು, ಅವಳ್ದಲ್ಲ. ನನಗೆ ಗೊತ್ತುಂಟು, ನಾನು ಚಿಕ್ಕದಿಂದ ನೋಡಿದ್ದೆ ನಿನ್ನನ್ನು, ಇದು ಮೊದಲಲ್ಲ. ನಿನಗೆ ಹೆಂಡತಿದು ಡೇಟ್ ಆಫ್ ಬರ್ತ್ ಬೇಕಿತ್ತು, ಅದು ಮರ್ತೋಗಿದೆ. ಅದಕ್ಕೆ ನನ್ನ ಪ್ರೀತಿಯಿಂದ ನಿನ್ನ ಡೇಟ್ ಆಫ್ ಬರ್ತ್ ಎಂದ. ಯಾಕಂದರೆ ಇಷ್ಟು ವರ್ಷದ ಜೊತೆಗಿದ್ದ ನಂದೇ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅವನಿಗೆ, ಇನ್ನು ಹೆಂಡತಿದು ನೆನಪು ಉಳಿತದ? ಸೊ ಅಲ್ವಾ. ಸೊ ಎಂಥ ಅವಸ್ಥೆ. ಇದೊಂದು ಚಾನ್ಸ್ ಸಿಕ್ಕಿತ್ತು, ಆಯಿತಾ. ನಂದು ಮತ್ತು ನನ್ನ ಅತ್ತಿಗೆದು ಒಂದೇ ದಿನ ಡೇಟ್ ಆಫ್ ಬರ್ತ್ ಆಗಿರೋದ್ರಿಂದ ಅವನಿಗೊಂದು ಪ್ಲಸ್ ಪಾಯಿಂಟ್ ಅದು. ನನ್ನ ಹತ್ರ ಕೇಳಿದರೆ ನಂದು ಡೇಟ್ ಆಫ್ ಬರ್ತ್ ಹೇಳಿದ್ದೆ ಆಯ್ತಲ್ಲ. ಎಷ್ಟು ಸಲ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲ. ಯಾವಾಗಲೂ ಅವನಿಗೆ ಯಾವುದೋ ಡಾಕ್ಯುಮೆಂಟಿಗೆ ಆದರೂ ಅತ್ತಿಗೆದು ಡೇಟ್ ಆಫ್ ಬರ್ತ್ ಬೇಕಿದ್ರೆ ನನಗೆ ಕಾಲ್ ಮಾಡಿದ್ದು, ಡೇಟ್ ಆಫ್ ಬರ್ತ್ ಹೇಳ, ಡೇಟ್ ಆಫ್ ಬರ್ತ್ ಹೇಳ, ಆದರೂ ನೆನಪಲ್ಲಿ ಇಡುವುದಿಲ್ಲ ಅವ. ಹೀಗೆ ಈ ಥರದ ಯಾರಾದರೂ ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಪರಿಚಯದವರು, ಈ ಥರದವರು ಯಾರಾದರೂ ಇದ್ದಾರಾ? ಈ ಥರದವರು ಇದ್ದರೆ ಉಂಟಲ್ಲ, ಅವರ ನೇಮನ್ನು ಇಲ್ಲಿ ಟ್ಯಾಗ್ ಮಾಡಿ, ಆಯಿತಾ. ಅದೇ ಈ ಒಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ, ಸ್ವಲ್ಪ ನೀವು ಚಿಲ್ ಮಾಡಿ ಅಂತ. ಓಕೆ. ಇವತ್ತು ಬೆಳಿಗ್ಗೆ 6:30 ಎದ್ದು ನನ್ನ ಮೊದಲ ಕೆಲಸ ಚಹಾ ಮಾಡೋದು. ಒಂದು ಕಪ್ ಚಹಾ ನಾನು ನನ್ನ ಮಗನ ಕಪ್ಪಲ್ಲಿ ಕುಡಿಲಿಲ್ಲ ಅಂದರೆ ಇವತ್ತಿನ ದಿನವೇ ಸರಿ ಹೋಗೋದಿಲ್ಲ ನನಗೆ. ಸೊ ಇಲ್ಲಿ ನಾನು ರೇಷನಿದ್ದು ಅಕ್ಕಿಯನ್ನು ನೆನೆ ಹಾಕಿದ್ದೆ ನಿನ್ನೆನೆ, ಏನಾದರೂ ದೋಸೆ ಮಾಡುವ ಅಂತ, ನೀರು ದೋಸೆ ಮಾಡಲಿಕ್ಕೆ. ಮೊದಲು ಒಂದು ಕಪ್ ಚಹಾ ಕುಡಿಯೋ ಮರ್ರೆ, ಕೆಲಸ ಇಲ್ಲ ಇದ್ದದ್ದೇ ಅಲ್ವಾ. ಇನ್ನು ಏನಂತ ಹೇಳಿದರೆ, ನಾನು 6:30 ಎದ್ದೇಳ್ತೇನೆ. 6:30 ಎದ್ದೇಳಿದ್ರು ಕೆಲಸ ಒಂದು ಎಲ್ಲ ಹರಿಯಲ್ಲೇ ಮಾಡಬೇಕಾಗ್ತದೆ. ಎಂಥದ ಬೆಳಿಗ್ಗೆ ಎದ್ದು ಕೆಲಸ ಎಲ್ಲ ಬೇಗ ಬೇಗ ಆಗೋದೇ ಇಲ್ಲ. ಮತ್ತು ಇವತ್ತು ನಾನು ನನ್ನ ಮಗನಿಗೆ ಲಂಚ್ ಬಾಕ್ಸಿಗೆ ಟೂನಾ ಫಿಶ್ ಮಾಡೋಣ ಅಂತ ಇದ್ದೇನೆ. ಸೊ ಇದು ಅವನಿಗೆ ತುಂಬ ಇಷ್ಟ ಆಗ್ತದೆ, ಅವನು ಇಷ್ಟಪಟ್ಟು ತಿಂತಾನೆ. ಸೊ ಟೂನಾ ಫಿಶ್ ಮಾಡುವ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ. ಸ್ವಲ್ಪ ಫ್ರೈ ಆಗಬೇಕಾಯ್ತಾ. ಕರಿಬೇವು ಸೊಪ್ಪು ಹಾಕಿದೆ ಸ್ವಲ್ಪ. ಇವಾಗ ಇದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ, ಸ್ವಲ್ಪ ಅರಿಶಿನ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಎಲ್ಲ ನನ್ನ ಕಿಚನೆಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ. ಇದನ್ನು
ಇನ್ನು ಎಲ್ಲ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಮಗ ಹೋಗಿ ಆದಮೇಲೆ ನಾನು ಕ್ಲೀನ್ ಮಾಡಬೇಕಾಗ್ತದೆ. ಈಗ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹೊರಟ್ರೆ ಉಂಟಲ್ಲ, ಒಂದು ಕೆಲಸ ಕೂಡ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಟೂನಾ ಫಿಶನ್ನು ನಾನು ಮೊದಲು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಆಯಿಲ್ ಇರ್ತದೆ ಇದರಲ್ಲಿ, ಆದ್ದರಿಂದ ನಾನು ಫಸ್ಟಿಗೆ ಫ್ರೈ ಮಾಡುವಾಗ ಸ್ವಲ್ಪನೇ ಎಣ್ಣೆ ಹಾಕಿದ್ದು. ಇದೇ ಎಣ್ಣೆಯಲ್ಲಿ ಉಂಟಲ್ಲ, ಇದರಲ್ಲಿ ಏನು ವೇಸ್ಟೇಜ್ ಇಲ್ಲ, ಎಲ್ಲ ಅದು ಎಣ್ಣೆ ಕೂಡ ಹಾಕುವಂಥದ್ದೇ. ಸೊ ಇದರಲ್ಲೇ ನೋಡಿ ಈಗ ಎಲ್ಲ ಹಾಕ್ತಾ ಇದ್ದೇನೆ. ಇದೊಂದು ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಆಯಿತಾ. ತುಂಬ ಈ ಕೆಲವು ಮಕ್ಕಳು ಮೀನೆಲ್ಲ ತಿನ್ನೋದಿಲ್ಲ, ಆದರೆ ಈ ಟೂನಾ ಫಿಶಕ್ಕೆ ಅವರಿಗೆ ಎಗ್ ಬುರ್ಜಿ ತಿಂದಾಗೆ ಆಗ್ತದೆ. ಸೊ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟ್. ಈಚೆ ಕಡೆ ನಾನು ಇಲ್ಲಿ ನೀರು ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿದ್ದೇನೆ. ಇದನ್ನು ಒಂದು ಒಳ್ಳೆ ಬೇಗ ಒಂದು ಪೇಸ್ಟ್ ಮಾಡುವ, ಹಿಟ್ಟು ರೆಡಿ ಮಾಡುವ. ಇದು ಪೇಸ್ಟ್ ಅಲ್ಲ. ನಾನು ಎಂತ ಹೇಳ್ತಾ ಇದ್ದೇನೆ, ನನಗೇ ಬರ್ತಾ ಇಲ್ಲ. ಇಲ್ಲಿ ಮಗನಿಗೋಸ್ಕರ ನಾನು ಕ್ಯಾರೆಟ್ ದೋಸೆ ಮಾಡಲಿಕ್ಕಂತ ಅವನಿಗೆ ಸಪ್ರೇಟಾಗಿ ಸ್ವಲ್ಪ ತೆಗೆದಿಟ್ಟೆ, ಮತ್ತು ಕ್ಯಾರೆಟ್ ಆ್ಯಡ್ ಮಾಡಿ ಸ್ವಲ್ಪ ಗ್ರೈಂಡ್ ಮಾಡಿದೆ ಆಯಿತಾ. ಇಲ್ಲಿ ನನ್ನ ಟೂನಾ ಫಿಶ್ ರೆಡಿಯಾಗಿದೆ. ಅದು ಸ್ವಲ್ಪ ಕರ್ಚಿತ್ತು ಆಯಿತಾ ಸೈಡಲ್ಲಿ ಸ್ವಲ್ಪ, ಅದು ಆಗಿ ಹೀಗೆ ಆಗ್ತದೆ. ಆಚೆ ಸೈಡ್ ಮಿಕ್ಸಿ ಮಾಡುವಾಗ ಈಚೆ ಸೈಡ್ ನೀರು ದೋಸೆ, ಈಚೆ ಸೈಡ್ ಇದು ಅಂತ ಹೇಳುವಾಗ ಆಚೆ ಈಚೆ ಆಗ್ತದೆ. ಅದು ಎಲ್ಲರ ಮನೆಯಲ್ಲಿ ಆಗುವಂಥದ್ದೇ ಅಲ್ವಾ. ಸೊ ಇಲ್ಲಿ ನಾನು ಸ್ನ್ಯಾಕ್ಸಿಗೆ ಒಂದು ಆ್ಯಪಲನ್ನು ತೊಗೊಂಡಿದ್ದೆ. ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ. ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಅದಕ್ಕೆ ಉಪ್ಪು ಸೇರಿಸಿದರೆ ಉಂಟಲ್ಲ, ಕಪ್ಪು ಆಗೋದೇ ಇಲ್ಲ. ನನ್ನ ಮಗನಿಗೆಲ್ಲ ಉಂಟಲ್ಲ ಸ್ವಲ್ಪ ಕಪ್ಪಾದರೆ ಎಲ್ಲ ತಿನ್ನೋದೇ ಇಲ್ಲ ಅವನು. ಆದ್ದರಿಂದ ಈ ರೀತಿ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ನೀರಲ್ಲಿ ಇಟ್ಟರೆ ಅದು ಎಂತ ಆಗೋದಿಲ್ಲ, ಎಷ್ಟು ಹೊತ್ತು ಇಟ್ಟರೂ ಕೂಡ ಏನಾಗೋದಿಲ್ಲ. ಹಾಗೆ ಅದಕ್ಕೆ ನೀರಲ್ಲಿ ಹಾಕ್ತಾ ಇದ್ದೇನೆ. ಈ ಮಳೆಯ ಸೌಂಡಿಗೆ ನಿಜವಾಗ್ಲೂ ನನಗೆ ಈ ತಗಡಿನ ಮೇಲೆ ಮಳೆ ಬೀಳ್ತದಲ್ಲ, ನಿಜವಾಗ್ಲೂ ಎಂಥ ಸೌಂಡ್ ಮಾರೆ ಇದು. ನಾನುಂಟಲ್ಲ ಬೆಳಿಗ್ಗೆ ಎದ್ದು ನೋಡೋದು ನನ್ನ ಮಗನಿಗೆ ರಜೆ ಅದು ಕೊಟ್ಟಿದ್ದಾರಂತ. ಯಾಕಂದರೆ ಜೋರು ಮಳೆ ಬರ್ತಾ ಇತ್ತು. ಇನ್ನು ರಜೆ ಇನ್ನು ನನ್ನ ಮಗ ಎದ್ದು ಕೂಡ ಹೇಳೋದಿದೆ, ಮಳೆ ಬರ್ತದಲ್ಲ ರಜೆ ಕೊಟ್ಟಿದ್ದಾರಾ ಅಂತ. ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತ. ಎರಡು ಕ್ಯಾರೆಟ್ ದೋಸೆಯನ್ನು ರೆಡಿ ಮಾಡಿ ಇಡ್ತೇನೆ. ಅದು ರೋಸ್ಟ್ ಆಗಲಿಕ್ಕೆ ತುಂಬ ಟೈಮ್ ಹಿಡ್ಕೊಳ್ತದೆ. ಅದಕ್ಕೆ 2 ರೆಡಿ ಮಾಡಿಟ್ರೆ ನನ್ನ ಮಗನಿಗೊಂದು ಎದ್ದೇಳಿಸೋದೇ ಒಂದು ದೊಡ್ಡ ಕೆಲಸ ಮಾರೆ, ನಿಜವಾಗ್ಲೂ ಹೇಳ್ತೇನೆ. ಇಲ್ಲಿ ಜೋರು ಮಳೆ ಕೂಡ ಬರ್ತಾ ಇದೆ. ಇವನು ಎದ್ದೇಳಿಕೆ ಕೇಳೋದಿಲ್ಲ. 7:45 ಆಗಿದೆ. 8:20 25ಕ್ಕೆ ಬಸ್ ಬರ್ತದೆ. ಇವನು 7:45 ಆಯಿತು. ನನಗೆ ಎಂತ ಮಾಡಿದರೆ ಇವನಿಗೆ ಎದ್ದೇಳಿಸೋದೇ ದೊಡ್ಡ ಪ್ರಶ್ನೆ. ನೋಡಿ ಎದ್ದೇಳಿಕೆ ಕೇಳುವುದಿಲ್ಲ. ಇನ್ನು ಇವನನ್ನು ಹೇಗಾದರೂ ಬ್ರಷ್ ಮಾಡಿಸಿ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೇನೆ. ಕ್ಯಾರೆಟ್ ಇತ್ತು ನೋಡಿ ಎಷ್ಟು ಕುರುಮ್ ಅಂತ ಇದೆ. ಹಾಗೆ ಮಾಡಿದ್ರೆ ಇಷ್ಟ ಆಗ್ತದೆ ನನಗೆ. ಗುಡ್ ಮಾರ್ನಿಂಗ್, ಲವ್ ಯು. ಇನ್ನು ಮೊನ್ನೆ ನಾವು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ವಲ್ಲ, ಅವರು ಕೆಲವೊಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಮಾರೆ. ಇದೆಲ್ಲ ಹಚ್ಚಬೇಕು ಈಗ ಶಾಲೆಗೆ ಹೋಗುವ ಮೊದಲು. ಇದು ಲೋಷನ್, ಸೊ ಎಲ್ಲ ಇದೆ, ತುಂಬ ಮದ್ದು ಕೂಡ ಇದೆ. ನಂದು ಮತ್ತು ನನ್ನ ಮಗಂದು ಯಾವಾಗಲೂ ರೇಸ್. ಅವನು ಆಚೆ ಸೈಡಿಂದ ಬರೋದು, ನಾನು ಈಚೆ ಸೈಡಿಂದ ಬರೋದು, ಯಾರು ಫಸ್ಟ್ ಬರ್ತಾರೆ ಅಂತ. ಇವತ್ತು ಉಂಟಲ್ಲ ನಾನು ಓಡ್ಕೊಂಡೆ ಬಂದದ್ದು, ಇವತ್ತು ನಾನೇ ಫಸ್ಟ್ ಆಯಿತಾ. ಅವನು ನೀನು ಹೇಗೆ ಫಸ್ಟ್ ಬಂದೆ ಅಂತ. ಯಾಕಂದರೆ ಆಚೆ ಸೈಡಿಂದ ಬೇಗ ಬರಲಿಕ್ಕೆ ಆಗೋದಿಲ್ಲ. ಇನ್ನು ಎಂತ ಈ ಮಳೆಗೆ ಜಾರಿ ಬೀಳುವುದಂತಾನ. ನೋಡಿ ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಆಯಿತು. ಇನ್ನು ನಮ್ಮದು ಗಾಡಿ ಸರ್ವಿಸಿಗೆ ಕೊಟ್ಟಿದೆ. ಇದು ನನ್ನ ಹಸ್ಬೆಂಡಿದ್ದು ಫ್ರೆಂಡಿದ್ದು ಗಾಡಿ. ಸೊ ಮಕ್ಕಳಿಗೆ ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಹಿಂದೆ ಬರುವಾಗೆಲ್ಲ ಮಳೆನೇ ಬರ್ತದೆ, ಆದ್ದರಿಂದ ಗಾಡಿ ಬೇಕಲ್ಲ, ಅದಕ್ಕೆ ಅವರು ಫ್ರೆಂಡಿದ್ದು ತಂದಿದ್ದಾರೆ. ಇನ್ನು ಗಾಡಿ ಬರೋ ತನಕ ಇದರಲ್ಲಿ ಹೋಗಲಿಕ್ಕೆ ಅವರಿಗೆ ಭಾರಿ ಖುಷಿ ಆಯಿತಾ. ಬೇರೆ ಗಾಡಿ ಬಂದಿದೆಯಲ್ಲ, ಇದು ಹೊಸತ್ತು ಉಂಟು. ಅವನು ಹೇಳ್ತಾನೆ ಇದು ಹೊಸತ್ತುಂಟು ಒಳ್ಳೆದುಂಟು ಅಂತ. ಖುಷಿ ಆಗ್ತದೆ ಅವರಿಗೆ. ಇನ್ನು ಇವತ್ತು ವೆನಸ್ಡೇ ಅವರಿಗೆ ಆರೆಂಜ್ ಕಲರಿದ್ದು ಯೂನಿಫಾರ್ಮ್. ಸೊ ಇವತ್ತು ಸ್ವಲ್ಪ ಆಟ ಆಡಲಿಕ್ಕೆಲ್ಲ ಜಾಸ್ತಿ ಇರ್ತದೆ, ಆದ್ದರಿಂದ ಅವರಿಗೆ ತುಂಬ ಖುಷಿ ಇವತ್ತಿನ ದಿನ. ಇನ್ನು ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಓಕೆ, ಮಕ್ಕಳು ಶಾಲೆಗೆ ಹೊರಟರು. ನಾನಂತೂ ಇನ್ನು ಅರ್ಧ ಗಂಟೆ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಸೊ ಲವ್ ಯು, ಮಿಸ್ ಯು, ಬೈ ಬಾಯ್. ಬಾಯ್ ಬಾಬು. ಬಾಯ್ ಬಾಯ್.
ನಮ್ದು ಇನ್ನೂ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಸೊ ನಾನು ಇಲ್ಲಿ ನೀರು ದೋಸೆ ಮಾಡ್ತಾ ಇದ್ದೇನೆ. ಅದರ ಜೊತೆ ನಿನ್ನೆದು ಮೀನು ಸಾರು ಸಮೇತ ಉಂಟು. ಸೊ ಆದ್ದರಿಂದ ಅದು ಇನ್ನೊಂದು ಸ್ಪೆಷಲ್ ಇದು ಮಾಡಬೇಕಂತಿಲ್ಲ, ಕರಿ ಮಾಡಬೇಕಂತಿಲ್ಲ. ಇಲ್ಲಿ ನಾನು ಹಸಿರ ಒಲೆಯಲ್ಲಿ ಅನ್ನ ಮಾಡಲಿಕ್ಕೆ ಇಲ್ಲಿ ನೀರು ಇಟ್ಟಿದ್ದೇನೆ. ನೋಡಿ ಒಲೆ ಎಷ್ಟು ಚಂದ ಉರಿತಾ ಉಂಟು. ಇಷ್ಟು ಚಂದ ಒಲೆ ಉರಿತದೆ ಅಂತ ಹೇಳಿದರೆ ಬೆಂಕಿಯನ್ನು ನಾನು ಮಾಡಿದಂತೂ ಅಲ್ಲ. ನನಗೆ ಎಂತ ಗೊತ್ತುಂಟಾ, ಇದೊಂದು ಒಲೆ ಉರಿಸುವುದಂತ ಹೇಳಿದರೆ ಎಂಥ ಒಂದು ದೊಡ್ಡ ಕೆಲಸ ಅಂತ ಹೇಳಿದರೆ ಎಂತ ಗೊತ್ತಿಲ್ಲ. ಈ ಮಳೆಗಾಲದಲ್ಲಿ ಎಂತ ಬೆಂಕಿ ಹಚ್ಚಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ನನ್ನ ಹಸ್ಬೆಂಡ್ ಇವತ್ತು ಒಲೆ ಉರಿಸಿ ಎಲ್ಲ ಕೊಟ್ಟರು. ನಾನು ಅದಕ್ಕೆ ಈಗ ಅನ್ನ ಮಾಡಲಿಕ್ಕೆ ನೀರು ಇಟ್ಟಿದ್ದೇನೆ. ಇನ್ನು ಹಸಿರ ಒಲೆಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ನೀರು ಒಂದು ಬಿಸಿ ಆಗುತ್ತಲ್ಲ, ಸ್ನಾನ ಮಾಡಲಿಕ್ಕೆ ಒಂದು ಏನು ಟೆನ್ಷನ್ ಇಲ್ಲ. ಸೊ ಮಧ್ಯಾಹ್ನಕ್ಕೆ ಏನು ಪದಾರ್ಥ ಮಾಡುವುದಂತ ಅಂದ್ಕೊಳ್ಳುವ ಮಾಡಲಿಕ್ಕೆ ಇಲ್ಲಿ ಚಿಕನನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇದು ತಣ್ಣಗಾದ್ಮೇಲೆ ಪೌಡರ್ ಮಾಡಬೇಕು. ಇದು ಇವತ್ತು ನಾನು ಮಾಡ್ತಾ ಇರೋದು ನಾಟಿ ಕೋಳಿ, ಆಯಿತಾ. ನಾಟಿ ಕೋಳಿ ಆದ್ದರಿಂದ 4 ವಿಸಿಲ್ ಬರಲಿ. ನಾಲ್ಕು ವಿಸಿಲ್ ಬಂದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡೋದು, ಒಂದು 15-20 ನಿಮಿಷ. ಇಲ್ಲಿ ಪೌಡರ್ ರೆಡಿ ಆಗಿದೆ. ಇದನ್ನು ಒಳ್ಳೆ ಪೌಡ್ರ್ ಮಾಡಬೇಕಂತ ಇಲ್ಲಿ ನಾನು ತೆಂಗಿನ ತುರಿಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ಅರಿಶಿನ ಹುಡಿ ಹಾಕಿ. ಇನ್ನು ಕುಕ್ಕರಿಂದ ತೆಗೆದು ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದೆ. ಇನ್ನು ಇದು ಒಂದು ಕುದಿ ಬರಲಿ, ಇಲ್ಲಿ ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿದ ಮಸಾಲೆಯನ್ನು ಆ್ಯಡ್ ಮಾಡುವ. ಇದಕ್ಕೆ ಮಸಾಲೆ ಹಾಕಿ ಆಮೇಲೆ ತೆಂಗಿನ ತುರಿ ಹಾಕಿದರೆ ಆಯಿತು. ಹೇಗೂ ನಾವು 4 ವಿಸಿಲು ಕುದಿಸಿದ್ದೇವೆ. ಇನ್ನು ಇದನ್ನು ಒಂದು ಒಳ್ಳೆ ಮಿಕ್ಸ್ ಆದರೆ ಆಯಿತು ಅಷ್ಟೆ. ಚಿಕನ್ ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಲಾಸ್ಟಿಗೆ ಇದೊಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದರೆ ಆಯಿತು. ಬನ್ನಿ ಬನ್ನಿ ಎಲ್ಲರೂ ಊಟಕ್ಕೆ ಬನ್ನಿ ನಮ್ಮನೆಗೆ. ಚಿಕನ್ ಸುಕ್ಕ ರೆಡಿ. कोणाक जेवण वाढूंक आता मग काले काले बरं निसते अंग. हां कोणाचं बड्डे काल्या स्पेशल. हां स्पेशल काल्या मेनू सांगा मका. हां हां बिर्याणी. हां मका इले बिर्याणी सर्व करा. आता बर्थडे दा तमसर राखाचे कोणे आता. केक घ्या केक. केक नांगे मग गावला बर्थडे तुमचं. आता बर्थडे तर ಡೈರೆಕ್ಟ್ ಕಾದರ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾಳಿನ ದಿನದಲ್ಲಿ ಹೊಸ ಒಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೇನೆ. ಶುಭವಾಗಲಿ. ಬಾಯ್ ಬಾಯ್.